ಹೊಸ ವರ್ಷ ಬರ್ತಾ ಇದೆ, ಬಹಳ ಜೋಪಾನವಾಗಿರಬೇಕು. ಇವತ್ತು ಕರ್ನಾಟಕ ಟಿವಿ, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯವರು ಸೇರಿ ಹೊಸ ವರ್ಷದಲ್ಲಿ ಇದು ಅಂದರೆ ಯಾವಾಗಲೂ ಹೊಸ ವರ್ಷ ಒಂದೇ ಅಲ್ಲ, ಯಾವಾಗಲೂ ಕೂಡ ಕುಡಿದು ವಾಹನನ ಓಡಿಸಬಾರ್ದು. ಹೊಸ ವರ್ಷದ ಸಂಭ್ರಮದಲ್ಲಿ ಏನಾಗುತ್ತೆ, ಹಲವಾರು ಜನ ಯಾವುದೇ ಒಂದು ಇತಿಮಿತಿ ಇಲ್ಲದೇ ಕುಡಿದು ವಾಹನ ಓಡಿಸುವಂಥದ್ದು. ಆಮೇಲೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ವಾಹನಗಳಲ್ಲಿ ಹೋಗಬೇಕಾದ್ರೆ ಕೈಯೆಲ್ಲ ಬಿಟ್ಟು ವಾಹನವನ್ನು ಚಲಿಸುವಂಥದ್ದು. ಅದರಿಂದ ಬಹಳ ತಮ್ಮ ಪ್ರಾಣ ರಕ್ಷಣೆಯನ್ನು ತಾವು ಕಾಪಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ತಮ್ಮ ಆರೋಗ್ಯ ಹಾಳಾಗುತ್ತೆ, ಇದರಿಂದ ಅಪಘಾತಗಳು ಹೆಚ್ಚಾಗುತ್ತೆ. ಈ ಅಪಘಾತದಲ್ಲಿ ತಾವು ಕೂಡ ಗಾಯಗೊಳ್ತೀರ, ಬೇರೆಯವ್ರನ್ನೂ ಗಾಯಗೊಳಿಸ್ತೀರ. ಅದರಿಂದ ಮತ್ತು ಅದರ ಜೊತೆಗೆ ಯಾವುದೇ ನಾರ್ಕೋಟಿಕ್ ಡ್ರಗ್ಸನ್ನು ಕೂಡ ಸೇವನೆ ಮಾಡಬಾರ್ದು. ಈಗ ಆಲ್ಕೋಹಾಲ್ ಒಂದೇ ಅಲ್ಲ, ನಾರ್ಕೋಟಿಕ್ ಡ್ರಗ್ಸು, ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡಬಾರ್ದು. ಹೊಸ ವರ್ಷದಲ್ಲಿ ನೀವು ಹೊಸತನವನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮ ಪ್ರಾಣ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಯಾವಾಗಲೂ ಯಾವ ಸಂದರ್ಭದಲ್ಲೂ ಕೂಡ ಕುಡಿದು ವಾಹನ ಚಲಿಸಬಾರ್ದು. ಜೊತೆಗೆ ಟೂ ವೀಲರ್ಸು ಓಡಿಸೋರು ಹೆಲ್ಮೆಟ್ ಹಾಕೋಬೇಕು, ಬಹಳ ಮುಖ್ಯವಾದ. ಇವತ್ತು ಸುಮಾರು ಜನ ಹೆಡ್ ಇಂಜುರಿ ಆಗಿ ಪ್ರಾಣವನ್ನು ತೆರಿತಾ ಇದ್ದಾರೆ, ಪ್ರಾಣ ಹೋಗ್ತಾ ಇದೆ ಇವತ್ತು. ಅದರಲ್ಲೂ ಇಬ್ಬರೂ ಪಿಲ್ ಆ್ಯಂಡ್ ರೈಡರು ಕೂಡ ಇವತ್ತು ಹೆಲ್ಮೆಟ್ ಧರಿಸಬೇಕಾಗಿದೆ. ಸರಿಯಾದ ಹೆಲ್ಮೆಟನ್ನು ಧರಿಸಬೇಕು. ಕೇವಲ ಅದು ಮಾತ್ರ ಹೆಲ್ಮೆಟ್ ಕವರ್ ಆದರೆ ಪ್ರಯೋಜನ ಆಗಲ್ಲ, ಕಿವಿಯೆಲ್ಲ ಕವರ್ ಆಗಬೇಕಾಗತ್ತೆ. ಸೊ ಅದರಿಂದ ಮುನ್ನೆಚ್ಚರಿಕೆ ಇರಬೇಕು. ಹೊಸ ವರ್ಷ ಸಂಭ್ರಮದಲ್ಲಿ ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿರಬೇಕು, ತಮ್ಮ ಪ್ರಾಣ ತಮ್ಮ ಕೈಲಿರಬೇಕು. ಸೊ ಇದು ಬಹಳ ಮುಖ್ಯವಾದದ್ದು. ಮತ್ತೊಮ್ಮೆ ನಾನು ಹೇಳ್ತೇನೆ, ವಾಹನವನ್ನು ಚಲಿಸಬೇಕಾದ್ರೆ ಕುಡಿಬಾರ್ದು. ಅಕಸ್ಮಾತು ಕುಡಿಯೋದು ಒಳ್ಳೆಯ ಅಭ್ಯಾಸ ಅಲ್ಲ. ಅಕಸ್ಮಾತು ಏನೋ ಕಡಿಮೆ ಕುಡಿದಂಥ ಸಂದರ್ಭದಲ್ಲೂ ಕೂಡ ವಾಹನವನ್ನು ಓಡಿಸಬಾರ್ದು. ಮತ್ತು ಮೊಬೈಲ್ ಫೋನನ್ನು ಉಪಯೋಗಿಸಬಾರ್ದು ವಾಹನ ಚಲಿಸುವಾಗ. ಅದರಿಂದ ಇವತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ 5 ಲಕ್ಷ ರಸ್ತೆ ಅಪಘಾತಗಳಾಗ್ತಾಯಿದೆ. 1,70,000 ಜನ ಇವತ್ತು ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ತಾ ಇದ್ದಾರೆ. ಸೊ ಅದರಿಂದ ಇವತ್ತು ಕರ್ನಾಟಕ ಟಿವಿ, ವಿಜಯವಾಣಿ ಮತ್ತು ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ಅವರು ಈ ಅಭಿಯಾನಕ್ಕೆ ಯಶಸ್ಸು ಸಿಗಲಿ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೆಯ ಜ್ಞಾನೋದಯ ಆಗಲಿ, ಅವರಿಗೆ ಅರಿವು ಮೂಡಿಸುವಂಥ ಇದು ಉತ್ತಮವಾದಂಥ ಕಾರ್ಯಕ್ರಮ. ಸೊ ಮತ್ತೊಮ್ಮೆ ತಮ್ಮ ಪ್ರಾಣ ರಕ್ಷಣೆಯನ್ನು ತಮ್ಮ ಪ್ರಾಣಕ್ಕೆ ತಾವೇ ಜವಾಬ್ದಾರರು. ಈ ಅಭಿಯಾನಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇದು ಉತ್ತಮವಾದಂಥ ಆರೋಗ್ಯಕರವಾದಂಥ ಅಭಿಯಾನ.